ಎಲ್ಲ ಧರ್ಮಗಳನ್ನೂ ಒಳಗೊಂಡ ವ್ಯಕ್ತಿ ನಾವಾಗಬೇಕು ಅಲ್ವಾ? ಎಲ್ಲರನ್ನೂ ಒಳಗೊಂಡ ವ್ಯಕ್ತಿ ನಾವಾಗಬೇಕು. ಅದನ್ನೇ ಬುದ್ಧ ಬಯಸಿದದ್ದು, ಅದನ್ನೇ ಬಸವಣ್ಣ ಬಯಸಿದದ್ದು, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದರು. ಅದಕ್ಕೆ ಬಸವಣ್ಣವರನ್ನ, ಬುದ್ಧನನ್ನ, ಗಾಂಧಿ ಇವರನ್ನ, ಬುದ್ಧನನ್ನ ಬಹಳ ದೊಡ್ಡ ಮಾನವತಾವಾದಿ ಅಂತ ಕರಿತೀವಿ. ಮನುಷ್ಯರನ್ನ ಪ್ರೀತಿಸದೆ ಮಾನವತಾವಾದ. ಈಗ ನಮ್ಮ ಜನ ಹೆಂಗೆ ಅಂತಂದ್ರೆ, ಪ್ರಾಣಿಗಳನ್ನ ಪ್ರೀತಿಸಿ ಬೇಡ ಅಂತ ಹೇಳಲ್ಲ ನಾನು, ಆದ್ರೆ ಪ್ರಾಣಿಗಳು ಪ್ರೀತಿಸ್ತಾರೆ, ಮನುಷ್ಯನನ್ನು ದ್ವೇಷಿಸ್ತಾರೆ. ಇದು ಹೋಗ್ಬೇಕಲ್ವಾ? ಇದೆಲ್ಲ ಹೋಗ್ಬೇಕಾದ್ರೆ ನಮ್ಮಲ್ಲಿ ಸಮಾನ ಅವಕಾಶಗಳು, ಪರಸ್ಪರ ಸಮಾನತೆ, ಸಮ ಸಮಾಜ ನಿರ್ಮಾಣ ಆದಾಗ ಮಾತ್ರ ಸಾಧ್ಯ ಆಗ್ತದೆ. ನಾನು ವಿದ್ಯಾವಂತನಾಗಬೇಕು, ನಂತರನೇ ಬೇರೆಯವರು ವಿದ್ಯಾವಂತರಾಗಬೇಕು. ನಾನು ಆರ್ಥಿಕವಾಗಿ ಸಬಲನಾಗಬೇಕು, ಬೇರೆಯವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಲ್ವಾ? ನಾನು ಮಾತ್ರ ಶ್ರೀಮಂತರಾಗಬೇಕು, ಬೇರೆಯವರೆಲ್ಲ ಒಟ್ಟಿಗಿಲ್ಲದವ್ರ ತರ ಇರಬೇಕು ಅಂತಂದ್ರೆ ಆಗತ್ತಾ? ಅವ್ರಿಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು, ನನಗೂ ಹೊಟ್ಟೆ ತುಂಬಾ ಊಟ ಸಿಗ್ಬೇಕು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿರುವಾಗ, ಈಗ ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ಜನರಲ್ಲಿ, ರೈತರಲ್ಲಿ, ಮಹಿಳೆಯರಲ್ಲಿ, ಯುವಕರಲ್ಲಿ, ಎಲ್ಲ ಜಾತಿಯವರಲ್ಲಿ, ಎಲ್ಲ ಧರ್ಮದವರಲ್ಲಿ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದರೆ ಜಾತಿನೂ ಹೋಗಲ್ಲ, ಅಸಮಾನತೆನೂ ಹೋಗಲ್ಲ. ಬುದ್ಧ ಎಷ್ಟು ವರ್ಷದಿಂದ ಹೇಳಿದ್ದು ಎಲ್ಲ ಮನುಷ್ಯರಾಗಿ ಅಂತ ಹೇಳಿ? 2500 ವರ್ಷಗಳ ಹಿಂದೆ. ಬಸವಣ್ಣ ಹೇಳಿದ್ದು ಯಾವಾಗ? ಸುಮಾರು 900 ವರ್ಷಗಳು ಆಯ್ತಾ ಬಂತು. 12ನೇ ಶತಮಾನ ಅಂದ್ರೆ 900 ವರ್ಷ ಆಯ್ತಲ್ಲಮ್ಮ. 900 ವರ್ಷ ಆಯ್ತಾ ಬಂತು. ಹೇಳೋದೆಲ್ಲ ನಾವು ಬರೀ ವಚನಗಳು ಹೇಳೋದು. ಇವನಾರವ, ಇವನಾರವ, ಇವನಾರವ ಎಂದು ಎನಿಸದಿರಯ್ಯ, ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಹಿಂಗೆ ಚಪ್ಪಾಳೆ ತಟ್ಟದು ವಚನ ಹೇಳಿದಾಗ. ಆದ್ರೆ ಅದರ ಅರ್ಥ ಗೊತ್ತಾಗಿದೆಯೇನೋ ಗೊತ್ತಿಲ್ಲ ನನಗೆ. ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡಿ, ಇವನ್ ನಮ್ಮವ ಅಂತ ಹೇಳಿ ಅಷ್ಟೇ. ಇವನ್ ಯಾರು ಅಂತ ಕೇಳಕ್ ಹೋಗ್ಬಿಡಿ, ಇವ ನಮ್ಮವ ಅಂತ ಹೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಜಾತಿ ಅದಾಗಿದ್ದು ಅದೇ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಬಸವಣ್ಣ 850 ವರ್ಷಗಳ ಹಿಂದೆ, 900 ವರ್ಷಗಳ ಹಿಂದೆ ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ, ಅಸಮಾನತೆ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳೋದು. ಆಗಿದೆಯಾ? ಈ ಬಸವಣ್ಣ ಹೇಳಿದ್ದೆ ವಚನ ಇದು. ಇವನಾರವ, ಇವನಾರವ ಅಂತ ಹೇಳಿದ್ದವಲ್ಲ, ಇವ ನಮ್ಮವ, ಇವ ನಮ್ಮವ ಅಂತ ಹೇಳಿ ಅಂತ ಹೇಳಿದ್ರಲ್ಲ, ಇದು ಬಸವಣ್ಣ ಹೇಳಿದ್ದು. ಬಸವಣ್ಣ ವಚನ ಇದು.
ಆದರೆ ಬಸವಣ್ಣನ ಜಯಂತಿ ಮಾಡ್ತೀವಿ, ಬಸವಣ್ಣನವ್ರನ್ನ ಪೂಜಿಸ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಜಾತಿ ಮಾತ್ರ ಬಿಡಲ್ಲ. ದುರದೃಷ್ಟವಶ ವಿದ್ಯಾವಂತರಲ್ಲೂ ಕೂಡ ಜಾತಿ ಬೆಳೆದು ಬಿಟ್ಟದೆ. ವಿದ್ಯಾವಂತರು ಅವರಲ್ಲೂ ಜಾತಿ ಬೆಳೆದು ಬಿಟ್ಟದೆ. ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿಬಿಟ್ರು ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು, ನೀನು ಯಾವ ಜಾತಿಲಿ ಹುಟ್ಟಿದ್ಯಾ ಆ ಜಾತಿನಲ್ಲೇ ಸಾಯ್ಬೇಕು. ಈಗ ನಾನು ಕುರುಬರ ಜಾತಿಲಿ ಹುಟ್ಟಿದ್ದೀನಿ, ನಾನು ಬ್ರಾಹ್ಮಣ ಆಗಕ್ಕಾಗಲ್ಲ, ರಜಪೂತ ಆಗಕ್ಕಾಗಲ್ಲ, ವೈಶ್ಯ ಆಗಕ್ಕಾಗಲ್ಲ, ನಾನು ಕುರುಬರ ಜಾತಿಲೇ ಸಾಯ್ಬೇಕು. ನೀನು ನಾಯಕರ ಜಾತಿಲಿ ಹುಟ್ಟಿದ್ದೀನಿ, ನಾಯಕನಾಗೆ ಸಾಯ್ಬೇಕು. ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ದದ್ದು, ವರ್ಗಕ್ಕೆ ಚಲನೆ ಇದೆ. ಬಡವ ಶ್ರೀಮಂತ ಆಗ್ಬೋದು ಅಲ್ವಾ, ಶ್ರೀಮಂತ ಬಡವನು ಆಗ್ಬೋದು, ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ನಾವು ಯಾವ ಜಾತಿಲಿ ಹುಟ್ಟಿದ್ದೀವಿ ಆ ಜಾತಿನಲ್ಲೇ ನೇಣಾಕಬೇಕಾಗ್ತದೆ. ಜಾತಿಗೆ ಚಲನೆ ಇಲ್ಲ. ಚಲನೆ ರಹಿತವಾದಂಥ ಸಮಾಜ ಇರೋದ್ರಿಂದ ನಮ್ಮಲ್ಲಿ ಜಾತೀಯತೆ ಅಷ್ಟು ಸುಲಭವಾಗಿ ಹೋಗಲ್ಲ. ಚಲನೆ ಸಿಕ್ಕಿದಾಗ ಮಾತ್ರ, ಯಾವಾಗ ಚಲನೆ ಸಿಗುತ್ತೆ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ. ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸ್ವಾಭಿಮಾನ ಬರ್ತಕ್ಕಂಥ ರೀತಿಯಲ್ಲಾಗಬೇಕು, ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು, ಶೈಕ್ಷಣಿಕವಾಗಿ ಸಬಲರಾಗಬೇಕು, ರಾಜಕೀಯವಾಗಿ ಸಬಲರಾಗಬೇಕು. ಇದಾದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲೆಲ್ಲ ಹೋಗ್ತದ? ಈಗ ಪರಿಶಿಷ್ಟ ಜಾತಿನಲ್ಲೇ 101 ಜಾತಿಗಳಿದಾವೆ. ಎಷ್ಟು? ಪರಿಶಿಷ್ಟ ಜಾತಿನಲ್ಲೇ 101 ಜಾತಿ ಸಬ್ಸೆಟ್ಗಳಿದಾವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದುವಾಗಿ ಹುಟ್ಟುಬಿಟ್ಟಿದ್ದೀನಪ್ಪ, ಅದು ನನ್ನ ಕೈಲಿರಲಿಲ್ಲ, ಆದರೆ ಸಾಯುವಾಗ ಹಿಂದುವಾಗಿ ಸಾಯಲಾರೆ, ಅದಕ್ಕೆ ಬೌದ್ಧ ಮತ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತೇಳಿ ಬೌದ್ಧ ಮತ ಸೇರ್ಕೊಂಡು. ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತಾನೆ? ಆದಿ ಕರ್ನಾಟಕ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.